ಡೀಸೆಲ್ ಹಾಕ್ಸೋರ್ ಗತಿ ಇಲ್ಲ ಸರ್. ನಾವು ಆಕ್ಚುಲಿ ಸಾಲ ಮಾಡಿ ಬಂದ ಸರ್, ಸಾಲ ಮಾಡಿ ನಿಮ್ಮ ಹತ್ರ ದಯವಿಟ್ಟು ಸರ್ ಒಂದು ಒಳ್ಳೆ ಲೆಟರ್ ಕೊಟ್ಟಿಲ್ಲ ಬಗ್ಗದಲ್ಲ ಅಂತ ಹೇಳ್ತಿದ್ದಾರೆ ಸರ್. SDA ಸರ್, FDA ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್. ವಾರ್ತೆಲ್ಲ ಇವತ್ತು ಯಾರು ಬಂದಿಲ್ಲ ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿಲ್ಲ. ಆಮೇಲೆ ಯಾರು ಬಂದಿಲ್ಲ ಸರ್. ಲೆಟರ್ ಕೊಟ್ಟು ಮಾಡ್ಕೊಡ್ತಾರೆ ಸರ್, ಹೊಸ ವೆಹಿಕಲ್ ಕೊಡ್ತಾರೆ. ನಾನು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋಣ. ಆಮೇಲೆ ಇನ್ನೇನಾದ್ರು ಇದ್ರೆ ಹೇಳಿ. ನಿನಗೆ ಗೊತ್ತಿಲ್ವಾ? ಮತ್ತೆ ಹೇಳು, ಮತ್ತೆ ನೀನೇ ಬರೀ ಹಂಗೆ. ನಾನು ಚಿಂಚಣಿ ಬ್ರಿಡ್ಜ್ನಲ್ಲಿ ಹಾಲುಮತ ವೈಭವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೆಲವರಿಗೆಲ್ಲ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು. ಸರಿ, ಕಾಂತರಾಜ್ ವರದಿಯನ್ನು ಅಂಗೀಕಾರ ಮಾಡಬೇಕಂತೇಳಿ ಎಲ್ಲ ಲೇಬರ್ ಕ್ಲಾಸ್ ಮಠಾಧೀಶರು ಒತ್ತಾಯ ಮಾಡಿದ್ದಾರೆ ಸರ್. ಅದನ್ನು ಯಾವಾಗ ಅಂಗೀಕಾರ ಮಾಡೋದು? ಕಾಂತರಾಜ್ ಇಲ್ಲ, ಜಯಪ್ರಕಾಶ್ ಹೆಗ್ಡೆ ಇರೋರು ಈಗ. ಜಯಪ್ರಕಾಶ್ ಹೆಗ್ಡೆಗೆ ಸರ್, ಜಯಪ್ರಕಾಶ್ ಹೆಗ್ಡೆ ಇರೋರು ಈಗ ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ. ಕಾಂತರಾಜ್ ಇಲ್ಲ ಈಗ. ಸರ್ಕಾರದಲ್ಲಿ ತಗೊಳ್ಳಿಲ್ಲ, ಯಾಕೆ ಅವ್ರ ರಿಪೋರ್ಟ್ ತಗೊಳ್ಳಿಲ್ಲ. ಆಗ ಕುಮಾರಸ್ವಾಮಿ ಇದ್ದರು, ತಗೊಳ್ಳಿಲ್ಲ ಅವರು ಮುಖ್ಯಮಂತ್ರಿಯಾಗಿ. ಅವ್ರು ತಗೊಳ್ಳದೇ ಇರೋದ್ರಿಂದ ಈಗ ನಾನು 2 ತಿಂಗಳಿಗೆ ಇವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಡೆ ಕೊಟ್ಟರೆ ತಗೋತೀನಿ. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂತೆ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರೆ? ನಾನು ಹೇಳಿದ್ದೀನಾ? ಯತೀಂದ್ರ ಹೇಳಿದಾನ? ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೈಸೂರಲ್ಲಿ ಏನಿದೆ, ನಿಮ್ಮ ಮಗನನ್ನು ಕಣಕ್ಕಿಳಿಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಸನ್ ಆಫ್ ಪತ್ರಕರ್ತರ ಅನ್ನೋ ಫೈಟ್ ನೀಡುತ್ತೆ, ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಏನು ಓಪನ್ ಚಾಲೆಂಜ್? ನಿಮ್ಮ ಮಗನ ಕಣಕ್ಕಿಳಿಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟಿದೆ, ಸೋಲ್ತೀನಿ ಅಂತ. ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾನೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ, ನಾನಾಗ್ಲಿ ಯತೀಂದ್ರ ಆಗಲಿ ಹೇಳಿ ಅಲ್ವಾ? ಹೇಳಿದೀವ? ಸುಮ್ಮನೆ ಊಹಾಪೋಹಗಳು ಇವು ಅಷ್ಟೇ. ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ, ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ, ಪಾರ್ಟಿನೂ ಹೇಳಿಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಅವ್ರು ಹೋಗಿದ್ರು ಅಬ್ಸರ್ವರ್ ಆಗಿ. ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ನಾವು ಟೇಕ್ ಎ ಡಿಸಿಷನ್. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಾಗ ಸಮೀಕ್ಷೆ ಒಬ್ರು ಮಾತಾಡಿ, ಒಬ್ರು ಕೈ ಹತ್ರ ಸರ್. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಾಗ ಸಮೀಕ್ಷೆ ಆಧರಿಸಿ ಕ್ಯಾಂಡಿಡೇಟ್ ಕೊಡ್ತಾರೆ ಸರ್, ಅಂದ್ರೆ ಯಾರು ಅಭ್ಯರ್ಥಿ ನಿರ್ಧಾರ? ಅಲ್ಲಿ ಕ್ಷೇತ್ರದವ್ರು ಇದಾರಲ್ಲ, MLAಗಳು, XMLAಗಳು, MP ಗಳು, ಕ್ಯಾಂಡಿಡೇಟ್ ಆಗಿದ್ದವರು, ಆಮೇಲೆ ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಇಂಪಾರ್ಟೆಂಟು ಕಾರ್ಯಕರ್ತರುಗಳು, ಲೀಡರ್ಗಳು, ಅವ್ರದ್ದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳೋದವ್ರಿಗೆ ಕೊಡ್ತೀವಿ. ಸರ್, ಸಿದ್ದರಾಮಯ್ಯನವರು ಇಷ್ಟು ದಿನ ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು, ಬಟ್ ವ್ಯಾಪಕ ವಿರೋಧ ವ್ಯಕ್ತ ಆಯ್ತು. ಹಾಗಾಗಿ 22 ನಂತರ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಚುನಾವಣೆ ಹಿನ್ನೆಲೆ ನಾವು ಹೋಗಲ್ಲ ಅಂತ ಯಾರು ಹೇಳಿದವರು? ಮೊದಲು ಎಲ್ಲಿ ಹೇಳಿದ್ದೀನಿ ನಾನು? ಅಲ್ಲಪ್ಪ, ನೀನ್ BJP-ಯವ್ರು ಹೇಳ್ದದ್ ನೀ ಹೇಳ್ಕೊಬರಕ್ಕೆ ನೀನೇ ಆಗ್ಬೇಕಾ? BJP-ಯವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಯೋಧ್ಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ, ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಸಭೆನ, ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆ ಹೋಗ್ತೀನಿ ಅಂತಾಗಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಯಾರಪ್ಪ ಹೇಳಿದ್ದೀನಿ ಎಲ್ಲಾದ್ರು? ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನು ಮಾಡಬೇಕು? ಕೇಳೇ ಆಗಲಿ, ಇದು ಕೇಳ್ಬಿಟ್ಟು ಆಲೇ ಜಂಪ್ ಮಾಡ್ಬಿಟ್ಟೆ ನೀನು ಅಲ್ಲಿ. ಕೇವಲ 750 ಕೋಟಿ ಮಾತ್ರ ಕ್ರಿಯೋಜನೆ ಕೊಟ್ಟಿದ್ದಾರೆ. ಈಗ ಏನಾಯಿತು, ಕಾನೂನಿನಲ್ಲಿ ಇವರು
ಡೈರೆಕ್ಷನ್ನು ತಗೋಬೇಕು ಅಂತ ಇದೆ ರಾಜ್ಯಪಾಲರು. ಅಲ್ಲಿ ಸ್ವಲ್ಪ ವಿಳಂಬ ಆಯಿತು. ನಾವು ಅಧಿಕಾರಕ್ಕೆ ಬಜೆಟ್ ಮಂಡಿಸಿದ್ದು ನಾವು ಜುಲೈ ತಿಂಗಳಲ್ಲಿ, ಆಗಸ್ಟಿಂದ ಅದು ಜಾರಿಗೆ ಬಂತು. ಹಾಗಾಗಿ ಹೆಚ್ಚು ಖರ್ಚು ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಹೆಚ್ಚು ಖರ್ಚು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಮೀಟಿಂಗ್ ಕರೆದು ಮೀಟಿಂಗ್ ಆಯ್ತು, ಎಲ್ರಿಗೂ ತಾಕೀತು ಮಾಡಿದ್ದೀನಿ. ಸರ್, ಈಗ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಯಾವಾಗಲೂ ಕೂಡ ಮುಸ್ಲಿಂ ತುಷ್ಟೀಕರಣ ರಾಜಕೀಯನೇ ಮಾಡ್ಕೊಂಡು ಬರ್ತಾ ಇದೆ ಅಂತಿದ್ದಾರೆ. ಏನು ಅಂತಂದ್ರೆ ತುಷ್ಟೀಕರಣ ಅಂದ್ರೆ ಏನಾಗಿದೆ ಮುಸ್ಲಿಂ ಪರವಾದಂತ ರಾಜಕೀಯನ ಮಾಡ್ಕೊಂಡು ಬರ್ತಿದ್ದಾರೆ. ಮುಸ್ಲಿಂ ಅವ್ರಿಗೆ ಬೇಕಾದ ನೀನ್ಯಾರು? ನಾನು ಪತ್ರಕರ್ತ ಸರ್, ಆ? ಪತ್ರಕರ್ತ. ಹಿಂದೂ ಅಲ್ಲೋ ನೀನು? ಹೌದು ಆ? ಹೌದು. ನಿನ್ ಪರವಾಗೂ ಇದ್ದೀವಿ ನಾವು. ಎಲ್ಲರೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು, ಎಲ್ಲ ಧರ್ಮದ ಪರವಾಗಿಯೂ ಇದ್ದೀವಿ. ಬರೀ ಯಾವುದೋ ಒಂದು ಧರ್ಮ ಒಂದು ಜಾತಿ ಇಲ್ಲ. ನಾವು BJP ಅಲ್ಲ, ಧರ್ಮದ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ, ನಾವು ಜಾತಿ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಧರ್ಮ ನಿರಪೇಕ್ಷತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು ನಿನಗೆ? ಯಾರಯ್ಯ? BJPನ ಕಾಂಗ್ರೆಸ್? ಎಲ್ಲರೂ ಹಂಗೆ. ಎಲ್ಲಿದ್ದು ಬಿಜೆಪಿ ಇಲ್ಲ ಅವಾಗ ಅಲ್ಲಿ. ಏನು BJP ಇದ್ದಾಗ ಇರ್ಲಿಲ್ಲ ಸರ್. ಮತ್ತೆ ಅಲ್ಲಿ ಎಲ್ಲರೂ ಅಂದ್ಬಿಡ್ತೀಯ? ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಿರೋದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಯಾರಿಗೆ ಸಾಕಾಗುತ್ತೆ ಅಂತ? ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು. ಅವ್ರು ಕೊಟ್ಟಿದ್ರ? 100 ರೂಪಾಯಿ ಕೊಟ್ಟಿಲ್ಲ. ಅವ್ರು 100 ರೂಪಾಯಿ ಕೊಟ್ಟಿಲ್ಲಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.